ಫ್ರೆಂಡ್ಸ್, ನನ್ನ ಹೆಸರು ಮಂಜುಳಾ. ಈಗ ತಾನೇ ಲಾಸ್ಟ್ ವೀಕು ನೀವು ಬರ್ದಿದ್ರಿ ಗ್ರೂಪ್ ಸಿ ಎಕ್ಸಾಮ್ಸ್. ಆ ಪೇಪರ್ ಅಲ್ಲಿ ನಾನು ಇಂಗ್ಲಿಷ್ ಭಾಗವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ, ಆನ್ಸರ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಈಗ ಅದು ಯಾಕೆ ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಅದು ಯಾಕೆಂದ್ರೆ ನಿಮಗೆ ಇದು ಈಗ ಬೇಸಿಕಲಿ ಯು ಹ್ಯಾವ್ ಟು focus on this paper and understand the pattern. ಯಾಕಂದ್ರೆ ತುಂಬಾ ಎಕ್ಸಾಮ್ಸ್ ಬರುತ್ತೆ ಇನ್ಮೇಲೆ. ಓಕೆ, ಸೊ ಆ ಎಕ್ಸಾಮ್ ಪ್ಯಾಟರ್ನ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಗ್ರೂಪ್ ಸಿ ಅಲ್ಲಿ ಪ್ಯಾಟರ್ನ್ ಎಲ್ಲ ಪೇಪರ್ಸ್ದು ಒಂದೇನೆ. ಓಕೆ, ಇಂಗ್ಲಿಷ್ ಪೇಪರ್ ಎಸ್ಪೆಷಲಿ, ನಾನು ಇಂಗ್ಲಿಷ್ ಪೇಪರ್ ಬಗ್ಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ. ಪ್ಯಾಟರ್ನ್ ಅದೇ ಇರುತ್ತೆ, ಯೂಶಲಿ ಅದೇ ಟೈಪ್ ಕ್ವೆಶನ್ಸ್ ಬರುತ್ತೆ. ಮತ್ತೆ ಆ ಕ್ವೆಶನ್ಸ್ ಇರೋ ಆಪ್ಷನ್ ಕೂಡ ಅವರು ರಿಪೀಟ್ ಮಾಡ್ಬೋದು. ಅದನ್ನೇ ಆ ಆಪ್ಷನ್ಸ್ನ ಕ್ವೆಶನ್ ತರ ಮಾಡಿಬಿಟ್ಟು ರಿಪೀಟ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇದು ಡಿಸ್ಕಸ್ ಮಾಡ್ತೀನಿ, ಸರಳವಾಗಿ ನಿಮಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್. ಸೊ ಇದರಲ್ಲಿ ಏನು ಕೇಳಿದ್ದಾರೆ, ಫಸ್ಟ್ ಕ್ವೆಶನ್ 66 ಕ್ವೆಶನ್ ಬಗ್ಗೆ ಹೇಳಬೇಕಂದ್ರೆ ಬೇಸಿಕಲಿ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಕ್ವೆಶನ್. ಬೇಕಾದ್ರೆ ನೀವು ನೋಡ್ಬೋದು ದ ಇನ್ಸ್ಟ್ರಕ್ಷನ್ಸ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟೇ ಎಕ್ಸಾಮ್ ಇರಲಿ, ಯಾವುದಾದ್ರೂ ಎಕ್ಸಾಮ್ ಆಗಲಿ, ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ರೀಡ್ ದ ಡೈರೆಕ್ಷನ್. ಇನ್ಸ್ಟ್ರಕ್ಷನ್ಸ್ ಇಲ್ಲ, ಡೈರೆಕ್ಷನ್ ಇರುತ್ತಲ್ಲ ಕ್ವೆಶನ್ದು, ದಯವಿಟ್ಟು ಅದು ಓದ್ಕೊಳ್ಳಿ. ನೀವು 100 ಪೇಪರ್ ಆನ್ಸರ್ ಮಾಡಿದ್ರು ಕೂಡ ನೀವು ಇದು ಒಂದು ಹ್ಯಾಬಿಟ್ ಮಾಡಬೇಕು. ನೋಡಿ, 30 ಸೆಕೆಂಡ್ಸ್ ತಗೊಳುತ್ತೆ ಅಷ್ಟೇ ಅದು ಇನ್ಸ್ಟ್ರಕ್ಷನ್ ಓದ್ಕೊಳ್ಳೋಕ್ಕೆ. ಸೊ ಇದರಲ್ಲಿ ಏನು ಕೇಳಿದ್ದಾರೆ ಅವರು, question number 66, 67 are based on degrees of comparison. It's positive, comparative and superlative. Fill in the blanks with the most appropriate word or words from the given alternatives and shade or blacken the corresponding circle accordingly in your answer sheet. Alva? So ಈಗ ಏನ್ ಕೇಳಿದಾರೆ ಅವರು, ಕಂಪ್ಯಾರಿಟಿವ್, ಪಾಸಿಟಿವ್ ಇಲ್ಲ ಸೂಪರ್ಲೇಟಿವ್ ನ ಫಿಲ್ ಮಾಡಬೇಕು ಅಲ್ವಾ. ಸೊ ಈ ಕ್ವೆಶನ್ ನೋಡೋಣ ಆಯ್ತಾ. Krishnaraj Wadiyar was one of the dash kings of Mysore. Okay, ಒಂದು ತಿಳ್ಕೊಳ್ಳಿ, ಯೂಶಲಿ ಒನ್ ಆಫ್ ದ ಬಂದ್ಮೇಲೆ ಏನಾಗುತ್ತೆ, ನಾವು ಒನ್ ಆಫ್ ದ ಡೈರೆಕ್ಟ್ ಆಗಿ ಒನ್ ಆಫ್ ದ ಕೇಳಿದ್ರೆ ನಾವು ಬರೀ ಒನ್ ಆಫ್ ದ ಕಿಂಗ್ಸ್ ಆಫ್ ಮೈಸೂರ್ ಅಂತ ಹೇಳ್ಬೋದು. ಬಟ್ ಒನ್ ಆಫ್ ದ ಕೃಷ್ಣರಾಜ ಒಡೆಯರ್ ಹೆಸರು ಕೊಟ್ಟಿದ್ದಾರಲ್ವಾ, ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಆಫ್ ಮೈಸೂರ್ ಆಗುತ್ತೆ. ಸೊ ಸೂಪರ್ಲೇಟಿವ್ ಒನ್ ಆಫ್ ದ ಜೊತೆ ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್ ಯೂಶಲಿ ಬರುತ್ತಂದ್ರೆ ಅದು ಗ್ರೇಟೆಸ್ಟ್. ಓಕೆ, ದಟ್ ಇಸ್ ಸೂಪರ್ಲೇಟಿವ್. ಈ ಕ್ವೆಶನ್ ಅಲ್ಲಿ ಆನ್ಸರ್ ಬರುತ್ತೆ ಗ್ರೇಟೆಸ್ಟ್. ಸೊ ಪ್ಲೀಸ್ ತಿಳ್ಕೊಳ್ಳಿ, ಸೂಪರ್ಲೇಟಿವ್ ನ ಚೂಸ್ ಮಾಡಬೇಕು. ರೈಟ್, ಇದು ನೆಕ್ಸ್ಟ್ ಒನ್ ಅಂತೂ ಬಹಳ ಈಸಿ ನೋಡಿ. ಜೈಪುರ್ ಇಸ್ ಡ್ಯಾಶ್ ದ್ಯಾನ್ ಡೆಲ್ಲಿ. ಈಗ ಡ್ಯಾಶ್ ದ್ಯಾನ್ ಬಂದಿದೆ. ದ್ಯಾನ್ ವರ್ಡ್ ನೋಡಿದ ತಕ್ಷಣ ನೀವು ಏನ್ ತಿಳ್ಕೊಬೇಕಂದ್ರೆ ಇದು ಯಾವುದು, ಕಂಪ್ಯಾರಿಟಿವ್ ಡಿಗ್ರಿ ಅಂತ. ಸೊ ಹಾಟರ್ ದ್ಯಾನ್ ಡೆಲ್ಲಿ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಓಕೆ, ಸೊ ಈಗ ನೋಡಿ, ಹಾಟ್ ಇಸ್ ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ಅಂದ್ರೆ ಏನದು? ಪಾಸಿಟಿವ್ ಡಿಗ್ರಿ ಅಂದ್ರೆ ಒಂದೇ ವಸ್ತು, ವ್ಯಕ್ತಿ ಇಲ್ಲ ಜಾಗದ ಬಗ್ಗೆ ಹೇಳುವಾಗ ನಾವು ಯಾವ ಡಿಗ್ರಿ ಯೂಸ್ ಮಾಡ್ತೀವಿ? ಪಾಸಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಎರಡು ಜಾಗ, ಎರಡು ವ್ಯಕ್ತಿ ಇಲ್ಲ ಅಂದ್ರೆ ಎರಡು ವಸ್ತುವನ್ನು ನಾವು ಕಂಪೇರ್ ಮಾಡುವಾಗ, ಓಕೆ, ಆವಾಗ ನಾವು ಕಂಪ್ಯಾರಿಟಿವ್ ಡಿಗ್ರಿ ನಾವು ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಹೈಯೆಸ್ಟ್ ಕ್ವಾಲಿಟಿ ಆಫ್ ಸಮಥಿಂಗ್ ಇನ್ ದಟ್ ಗ್ರೂಪ್, ಇನ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಇನ್ ಅ ಗ್ರೂಪ್ ಆಫ್ ಥಿಂಗ್ಸ್ ಆರ್ ಪ್ಲೇಸಸ್. ಆವಾಗ ನಾವು ಸೂಪರ್ಲೇಟಿವ್ ನ ಬಳಸ್ತೀವಿ. ಸೊ ಇದು ನೀವು ತಿಳ್ಕೋಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. So question number 68 to 70 have an expression each which can be replaced by a single word. Choose the appropriate word from among alternatives and shade or blacken the corresponding circle in your answer sheet. Alva, in question ಇದು ಕ್ವೆಶನ್ ಕೊಟ್ಟಿದ್ದಾರಲ್ವಾ, ಯು ಕ್ಯಾನ್ ಸೇ ಇದಕ್ಕೆ ಕೆಲವೊಮ್ಮೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ ಅಂತೀವಿ. ಅಂದ್ರೆ ಒನ್ ವರ್ಡ್ ಫಾರ್ ಮೆನಿ ವರ್ಡ್ಸ್ ಅಲ್ವಾ. So 68th question ನೋಡೋಣ. ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್ ಅಲ್ವಾ, ಇದನ್ನೇ ಕ್ವಶನ್ ಕೊಟ್ಟಿರೋದು. ಸೊ ಆಪ್ಷನ್ಸ್ ಅಲ್ಲಿ ಏನಿದೆ, ಇನ್ಫ್ಲೇಮೇಬಲ್, ಇಲ್ಲೆಜಿಬಲ್, ಇಂಡೆಲಿಬಲ್, ಇನ್ಫಾಲಿಬಲ್. ರೈಟ್, ಸೊ ಇನ್ಫ್ಲೇಮೇಬಲ್ ನ ವರ್ಡ್ ನ ನೋಡೋಣ. ಇನ್ಫ್ಲೇಮೇಬಲ್ ಅಂದ್ರೆ
ಸಮಥಿಂಗ್ ಅದ್ರಲ್ಲಿ ಆ ವರ್ಡ್ ಅಲ್ಲಿ ಹೆಂಗೆ ಮಾಡಬೇಕು ಇದ್ರ ಮೀನಿಂಗ್ ಅಂದ್ರೆ ಫ್ಲೇಮ್ ಬರುತ್ತೆ, ಫ್ಲೇಮ್. ಓಕೆ, ಸೊ ಫೈರ್ಗೆ ಫ್ಲೇಮ್ ಇರುತ್ತಲ್ಲ, ಯೂಶಲಿ ಕ್ಯಾಂಡಲ್ ಇರಲಿ, ಏನಾದ್ರೂ ನಾವು ಲೈಟ್ ಮಾಡಿ ದೀಪ ಇರಲಿ, ಅದಕ್ಕೊಂದು ಫ್ಲೇಮ್ ಇರುತ್ತೆ. ಸೊ ಆ ವರ್ಡ್ ನ ಮನಸ್ಸಲ್ಲಿ ಇಟ್ಕೊಂಡು ಈಗ ಈ ವರ್ಡ್ ನ ನೆನಪು ಮಾಡ್ಕೊಳ್ಳಿ. ಇನ್ಫ್ಲೇಮೇಬಲ್ ಅಂದ್ರೆ ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, illegible. Illegible, for example, illegible, if you have illegible handwriting, you may lose marks in exams ಅಲ್ವಾ? ಕೆಲವೊಂದ್ಸತಿ ಯಾಕಂದ್ರೆ ಟೀಚರ್ಗೆ ಗೊತ್ತೇ ಆಗಲ್ಲ ನೀವು ಏನ್ ಬರ್ತಿದ್ದೀರಂತ. illegible ಅಂದ್ರೆ handwriting which cannot be understood, which something that you cannot read, you are not able to read, illegible. ಅರ್ಥ ಆಯ್ತಾ? indelible. indelible ಅಂದ್ರೆ ಏನ್ ಗೊತ್ತಾ? ವಿಚ್ ಕೆನಾಟ್ ಬಿ ಇರೇಸ್ಡ್, ಅದಕ್ಕೆ ಇಂಡೆಲಿಬಲ್ ಅಂತಾರೆ. ಇಂಡೆಲಿಬಲ್ ಒಂದ್ಸತಿ ನಾನು ಪಾಠ ಮಾಡುವಾಗ ಪರ್ಮನೆಂಟ್ ಮಾರ್ಕರ್ ಯೂಸ್ ಮಾಡಿಕೊಂಡು ಬೋರ್ಡಲ್ಲಿ ಬರ್ದೆ. ಅಯ್ಯೋ, ಅದು ಹೋಗಕ್ಕೆ ಎಷ್ಟು ದಿನ ಆಯ್ತು ಗೊತ್ತಾ? ಏನೇನೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅದು ಇರೇಸ್ ಮಾಡಿದ್ದೇ ಟ್ರೈ ಮಾಡಿದ್ ನಾವು. ಓಕೆ, ಇಂಡೆಲಿಬಲ್ ಮೀನ್ಸ್ ಸಮಥಿಂಗ್ ದಟ್ ಕೆನಾಟ್ ಬಿ ಇರೇಸ್, ಸಮಥಿಂಗ್. ಓಕೆ, ಇನ್ಫಾಲಿಬಲ್. ಇನ್ಫಾಲಿಬಲ್ ಅಂದ್ರೆ which something that someone who cannot be wrong. Okay, infallible ಅಂದ್ರೆ ತಪ್ಪೇ ಆಗದಂಥದ್ದು. ಓಕೆ, ಸೊ ಇನ್ಫಾಲಿಬಲ್ ಅದು ಲೈಕ್ ಫಾರ್ ಎಕ್ಸಾಂಪಲ್, ನೋ ಹ್ಯೂಮನ್ ಇಸ್ ಇನ್ಫಾಲಿಬಲ್ ಅಲ್ವಾ? ಯಾರು ಪರ್ಫೆಕ್ಟ್ ಮನುಷ್ಯ ಇರಲ್ಲ. ಆ ಪರ್ಫೆಕ್ಟ್ ಆದ್ರಂತೂ ಅವ್ರು ದೇವರೇ ಅಲ್ವಾ? ಓಕೆ, ಸೊ ಅಂಡರ್ಸ್ಟ್ಯಾಂಡ್, somebody who does not make mistakes, who cannot be wrong, ಪರ್ಫೆಕ್ಟ್ ಅಂತಾರಲ್ಲ, ಅವ್ರಿಗೆ ಇನ್ಫಾಲಿಬಲ್ ಅಂತಾರೆ. ಲಿಸ್ಟ್ ಆಫ್ ಬುಕ್ಸ್, ಆರ್ಟಿಕಲ್ಸ್ ಯೂಸ್ಡ್ ಇನ್ ಅ ಪೀಸ್ ಆಫ್ ರೈಟಿಂಗ್. ಓಕೆ, ಈ ವರ್ಡ್ಸ್ ನೋಡಿದಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಅಲ್ವಾ? ಒಂದು ಸಿಂಪಲ್ ಟ್ರಿಕ್ ನಾನು ನಿಮ್ಗೆ ಹೇಳ್ತೀನಿ. ನನ್ನ ಕ್ಲಾಸ್ ಆಲ್ರೆಡಿ ಅಟೆಂಡ್ ಮಾಡಿರೋ ಸ್ಟೂಡೆಂಟ್ಸ್ ಇದು ನೋಡ್ತಾ ಇದ್ರೆ ಅಂತೂ ಅವ್ರಿಗೆ ಇಮಿಡಿಯೇಟ್ ಆನ್ಸರ್ ಗೊತ್ತಿರುತ್ತೆ. ಬಟ್ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಆಟೋ ಅಂದ್ರೆ ಸೆಲ್ಫ್ ಅಂತ ಅಲ್ವಾ? ಆಟೋಬಯೋಗ್ರಫಿ ಅಂದ್ರೆ ಯಾರಾದ್ರೂ ಅವ್ರ ಬಗ್ಗೆನೇ ಅವ್ರು ಬರ್ದ್ರೆ, ಅವ್ರ ಜೀವನ ಕಥೆನ ಅವರೇ ಬರ್ದ್ರೆ ಅದಕ್ಕೆ ಆಟೋಬಯೋಗ್ರಫಿ ಅಂತಾರೆ. ಬಯೋಗ್ರಫಿ ಅಂದ್ರೆ ಬೇರೆಯವರು ಅವ್ರ ಕತೆ ಬರ್ದಿದೆ, ಅವ್ರ ಜೀವನ ಕಥೆನ ಬರ್ದಿದ್ದಾರೆ ಅಂದ್ರೆ ಅದಕ್ಕೆ ಬಯೋಗ್ರಫಿ ಅಂತೀವಿ. ಬಿಬ್ಲಿಯೋಗ್ರಫಿ, ಈ ವರ್ಡ್ನ ನೋಡೋಣ. ಬಿಬ್ಲಿಯೋಗ್ರಫಿ ಇತ್ತೀಚೆಗೆ ತುಂಬಾ ಸ್ಟೂಡೆಂಟ್ಸು ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ವರ್ಕ್ ನ ಮಾಡ್ತಾರೆ. ಸೊ ಅದರಲ್ಲಿ ಭವಿಷ್ಯ ನೀವು ಇದು ಬರ್ದಿರ್ಬೇಕು, ಒಂದು ಶೀಟ್ ನ ಆಡ್ ಮಾಡಿರ್ಬೇಕು ಇಂಡೆಕ್ಸ್ ಆದ್ಮೇಲೆ, ಅದಕ್ಕೆ ಬಿಬ್ಲಿಯೋಗ್ರಫಿ ಅಂತಾರೆ. ಬಿಬ್ಲಿಯೋಗ್ರಫಿ ಅಂದ್ರೆ ಏನ್ ಗೊತ್ತಾ ಸ್ಟೂಡೆಂಟ್ಸ್? ಬಿಬ್ಲಿಯೋ ಅಂದ್ರೆ ಬುಕ್, ಆಕ್ಚುಲಿ ರೂಟ್ ವರ್ಡ್ ಬಿಬ್ಲಿಯೋ ಅಂದ್ರೆ ಬುಕ್. ಸೊ ಬಿಬ್ಲಿಯೋಗ್ರಫಿ ಅಂದ್ರೆ ಏನ್ ಗೊತ್ತಾ? ಬಿಬ್ಲಿಯೋಗ್ರಫಿ ಅಂದ್ರೆ ಯಾವ ಬುಕ್ಸ್ ನ ನಾವು ರೆಫರ್ ಮಾಡಿದೀವಿ. ಅರ್ಥ ಆಯ್ತಾ? ಲಿಸ್ಟ್ ಆಫ್ ಆಲ್ ದ ಬುಕ್ಸ್ ಅಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಅ ಪೀಸ್ ಆಫ್ ರೈಟಿಂಗ್. ಸೊ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಬಿಬ್ಲಿಯೋಗ್ರಫಿ. ಯೂಶಲಿ ನಾವು ರಿಸರ್ಚ್ ವರ್ಕ್ ಮಾಡುವಾಗ ಇಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಬೇರೆ ಬುಕ್ಸ್ ನ ರೆಫರ್ ಮಾಡ್ತೀವಿ. ಇತ್ತೀಚೆಗೆ ಅಂತೂ ಹೇಳಕ್ಕಾಗಲ್ಲ, ಯಾಕಂದ್ರೆ ಒಂದ್ 5 ವರ್ಷ ಆದ್ಮೇಲೆ ಬಿಬ್ಲಿಯೋಗ್ರಫಿ ಭವಿಷ್ಯ ತೆಗ್ದೇ ಬಿಡ್ತಾರೆ ಒಂದು ಶೀಟು. ಯಾಕಂದ್ರೆ ಎಲ್ಲರಿಗೂ ಗೊತ್ತಲ್ಲ, ಇಟ್ ಇಸ್ ಇದರ್ ಗೂಗಲ್ ಭಯ್ಯ ಅವ್ರ ChatGPT ಅಲ್ವಾ? ಸೊ ಬಿಬ್ಲಿಯೋಗ್ರಫಿ. ಅರ್ಥ ಆಯ್ತಾ? ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಬಿಬ್ಲಿಯೋಗ್ರಫಿ. ಪ್ಯಾರಾಗ್ರಾಫ್ ಅಂತೂ ಎಲ್ಲ ನೀವು ಸ್ಕೂಲಲ್ಲಿ ಕೂಡ ನೀವು ಕಲ್ತಿದ್ದೀರಾ, ವಾಟ್ ಇಸ್ ಪ್ಯಾರಾಗ್ರಾಫ್ ಅಂತ ಅಲ್ವಾ? Now let's go to the 70th question. Expressing sympathy on intense sorrow caused by death. ಅಲ್ವಾ? ಇದಕ್ಕೆ ಅಂತಾರೆ ಶೋಕಾಚರಣೆ. ಯಾರಾದ್ರೂ ತೀರ್ಕೊಂಡಾಗ ಅವ್ರಿಗೆ ನಾವು ಮಾತಾಡ್ಸಕ್ ಹೋಗ್ತೀವಲ್ವಾ, ಅದಕ್ಕೆ ಕಂಡೋಲೆನ್ಸ್ ಅಂತೀವಿ. ಕಾನ್ಫಿಡೆನ್ಸ್ ಅಂತೂ ಗೊತ್ತು ನಿಮ್ಗೆ, ಗೊತ್ತಿರುತ್ತೆ ವರ್ಡ್ ಕಾನ್ಫಿಡೆನ್ಸ್. ಮತ್ತೆ ಕಂಪ್ಲೇಂಟ್ ಕೂಡ ಗೊತ್ತಿರುತ್ತೆ. ಬಟ್ ಕಾಂಪ್ಲಿಮೆಂಟ್ ಅಂತ ವರ್ಡ್ ಭವಿಷ್ಯ ಗೊತ್ತಿರಲ್ಲ. ಕಾಂಪ್ಲಿಮೆಂಟ್ ನೋಡಿ, ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಡಿ. COMPLEMENT, ಕಾಂಪ್ಲಿಮೆಂಟ್ ಬಂದ್ರೆ ಏನಾಗುತ್ತೆ? ದಿಸ್ ವರ್ಡ್ ಇಟ್ ಮೀನ್ಸ್ ದಟ್ ಇಟ್ ಇಸ್ ಬೇಸಿಕಲಿ ಸಮಥಿಂಗ್ ದಟ್ ಇಸ್ ಅಂದ್ರೆ ಅದ್ರದ್ದು ಎಫೆಕ್ಟ್ ನ ಎನ್ಹಾನ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಓಕೆ, ವಿಮೆನ್ ವೇರ್ ಜ್ಯುವೆಲ್ರಿ ಟು ಎನ್ಹಾನ್ಸ್ ಟು ಕಾಂಪ್ಲಿಮೆಂಟ್ ದೇರ್ ಡ್ರೆಸ್. ಅಂದ್ರೆ ಆ ಡ್ರೆಸ್ ಇನ್ನ ಚೆನ್ನಾಗಿ ಕಾಣಲಿ ಅಂತ ಅವರು ಜ್ಯುವೆಲ್ರಿನ ಹಾಕ್ತಾರೆ. ಓಕೆ, ದಟ್ ಇಸ್ ಕಾಂಪ್ಲಿಮೆಂಟ್. ಬಟ್ ಕಾಂಪ್ಲಿಮೆಂಟ್, COMPLIMENT,
ಕಾಂಪ್ಲಿಮೆಂಟ್ ಅಂದ್ರೆ ಯಾರಿಗಾದ್ರೂ ಪ್ರೇಸ್ ಮಾಡೋದು, ಯಾರಿಗಾದ್ರೂ ಹೇಳೋದು, ಓಹ್ ಎಷ್ಟು ಚೆನ್ನಾಗಿ ಓದ್ತಿರಲ್ವಾ ಅಂತ ಹೇಳ್ತೀವಲ್ವಾ, ಟೀಚರ್ ಹೇಳಿದ್ರೆ ಅದಕ್ಕೇನಾಯ್ತು, ಐ ರಿಸೀವ್ಡ್ ಕಾಂಪ್ಲಿಮೆಂಟ್ ಫ್ರಮ್ ಎ ಟೀಚರ್ ಅಂತ ನೀವು ಹೇಳ್ತೀರ ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ರೈಟ್, ನೆಕ್ಸ್ಟ್ ಥಿಂಗ್, ಪ್ಯಾರಾಗ್ರಾಫ್. ಎಷ್ಟು ಇಂಟ್ರೆಸ್ಟಿಂಗ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಈ ಸತಿ, ವೆರಿ ನೈಸ್ ಪ್ಯಾರಾಗ್ರಾಫ್. ಓಕೆ, ನೋಡೋಣ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಕ್ವೆಶನ್ಸ್ ನಂಬರ್ಸ್ 71 to 74. Your answers to these questions should be based on the passage only. So please ಇದು ಅಂತ ತಿಳ್ಕೊಳ್ಳಿ, ಯಾವಾಗಲೂ ಪ್ಯಾಸೇಜ್ ಅಲ್ಲೇ ಪ್ಯಾಸೇಜ್ ಅನ್ನ ರೆಫರೆನ್ಸ್ ಮಾಡಿಕೊಂಡೇ ನೀವು ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ? It is well said that hard work is a key to success. Success visits those who are diligent and industrious. Okay, diligent ಅಂದ್ರೆ somebody who works properly. ಅಂದ್ರೆ ಹಾರ್ಡ್ ವರ್ಕ್ ಮಾಡಿರೋರಿಗೆ diligent ಅಂತೀವಿ. ಓಕೆ, ಅದಾದ್ಮೇಲೆ diligent, ಕೇರ್ಫುಲ್ ಅಂಡ್ ಹಾರ್ಡ್ ವರ್ಕಿಂಗ್, ಅದಕ್ಕೆ diligent ಅಂತೀವಿ. ಇಂಡಸ್ಟ್ರಿಯಸ್ ಅಂದ್ರೆ ಹಾರ್ಡ್ ವರ್ಕಿಂಗ್ಗೆ ಇಂಡಸ್ಟ್ರಿಯಸ್. ಸೊ ಅದಕ್ಕೆ ಒಂಥರ ಸ್ಟ್ರೆಸ್ ಆಗಿ ಹೇಳಿದಕ್ಕೆ ಅವ್ರು ರಿಪೀಟ್ ಮಾಡಿದ್ದಾರೆ. ಎರಡು ವರ್ಡ್ ಆಲ್ಮೋಸ್ಟ್ ಸೇಮ್. ಡಿಲಿಜೆಂಟ್ ಅಲ್ಲಿ ಕೇರ್ಫುಲ್ ಅಂಡ್ ಹಾರ್ಡ್ ವರ್ಕಿಂಗ್ ಬರುತ್ತೆ ಮೀನಿಂಗು. ಇಂಡಸ್ಟ್ರಿಯಸ್ ಅಂದ್ರೆ ಹಾರ್ಡ್ ವರ್ಕಿಂಗ್ ಅಂತ. ಓಕೆ, ಇಫ್ ವಿ ಸ್ಕಿಪ್ ವರ್ಕ್ ವಿ ಶಲ್ ನೆವರ್ ಪ್ರಾಸ್ಪರ್ ಅಂಡ್ ಶಲ್ ನೆವರ್ ಬಿ ಹ್ಯಾಪಿ. ವಿ ಶಲ್ ಲೀಡ್ ಅ ಮಿಸರಬಲ್ ಲೈಫ್. ಓಕೆ, ಮಿಸರಬಲ್ ಅಂದ್ರೆ ಏನು? ಬ್ಯಾಡ್ ಅಂಡ್ ಸ್ಯಾಡ್ ಲೈಫ್. ನೋಡಿದ್ದೀರಾ, ಯೂಶಲಿ ಎಷ್ಟೇ ದುಡ್ಡಿದ್ರು ಅವ್ರ ಆ ದುಡ್ಡನ್ನ ಉಳಿಸ್ಕೊಂಡಿಲ್ಲ, ರೊಕ್ಕ ಉಳಿಸ್ಕೊಂಡಿಲ್ಲ ಅಂದ್ರೆ ಏನಾಗ್ತೈತಿ, ಅವರು ತಿರ್ಗಾ ರೊಕ್ಕ ಹೋಗ್ಬಿಡ್ತೈತಿ. ಇಲ್ಲ ರೊಕ್ಕ ಇದ್ರು ನಾವು ಏನೋ ಕೆಲಸ ಮಾಡಿಲ್ಲ, ಈಗ ಸೋಮಾರಿ ತರ ಇದ್ರೆ ಏನಾಗ್ತೈತಿ, ನಮ್ಮ ಜೀವನದಲ್ಲಿ ನಾವು ಬೇಜಾರು ಹಾಕಿವಿ ಅಲ್ವಾ, ಇಲ್ಲ ಒಂಥರ ಕೆಟ್ಟ ಚಟಕ್ಕೆಲ್ಲ ಬಿದ್ಬಿಡ್ತೀವಿ ಅಲ್ವಾ. ಸೊ ವಿ ಶಲ್ ಲೀಡ್ ಅ ಮಿಸರಬಲ್ ಲೈಫ್ ಅಂತ ಇದ್ದಾರೆ. ಓಕೆ, ಇನ್ಫ್ಯಾಕ್ಟ್ ವಿ ಆರ್ ಆರ್ಕಿಟೆಕ್ಟ್ಸ್ ಆಫ್ ಅವರ್ ಓನ್ ಫ್ಯೂಚರ್. ಅಂದ್ರೆ ನಾವೇ ನಮ್ಮ ಜೀವನವನ್ನು, ನಾವು ಫ್ಯೂಚರ್ವನ್ನು ರೂಪಿಸ್ಕೋಬಹುದು. ಅಂಡ್ ಇಟ್ ಇಸ್ ಹಾರ್ಡ್ ವರ್ಕ್ ಅಂಡ್ ಕಂಟಿನ್ಯೂಸ್ ಲೇಬರ್ ವಿಚ್ ಮ್ಯಾಟರ್ಸ್ ಈವನ್ ಇಫ್ ವಿ ಆರ್ ಬಾರ್ನ್ ವಿತ್ ದ ಸಿಲ್ವರ್ ಸ್ಪೂನ್ ಇನ್ ದ ಮೌತ್. ಅಂದ್ರೆ ನಾವು ಹುಟ್ಟಿದಾಗನೇ ಸಾವುಕಾರ ಹುಟ್ಟಿದ್ರೆ ಆದ್ರೂ ನಾವು ಕೆಲಸ ಮಾಡಬೇಕು, ಕಷ್ಟಪಡಬೇಕು. ವಿ ಮಸ್ಟ್ ಇನ್ಕಲ್ಕೇಟ್ ದ ಹ್ಯಾಬಿಟ್ ಆಫ್ ಹಾರ್ಡ್ ವರ್ಕ್. ಇನ್ಕಲ್ಕೇಟ್ ಅಂದ್ರೆ ಬೇಸಿಕಲಿ ಇನ್ಕಲ್ಕೇಟ್ ಅಂದ್ರೆ ಅದೇ ನಾವು ಒಪಿನಿಯನ್ ಅವಾಗ ನಾವು ರಿಪೀಟೆಡ್ಲಿ ನಮ್ಗೆ ಯಾರಾದ್ರೂ ನಾವೇ ಇದರಲ್ಲಿ ವಿ ಶುಡ್ ಟೆಲ್ ಅವರ್ ಸೆಲ್ಫ್ಸ್ ದಟ್ ದಿಸ್ ಹಾರ್ಡ್ ವರ್ಕ್ ಇಸ್ ಗುಡ್, ಹಾರ್ಡ್ ವರ್ಕ್ ಇಸ್ ಗುಡ್. ಅವಾಗ ವಾಟ್ ಹ್ಯಾಪನ್ಸ್, ದಟ್ ಪರ್ಟಿಕ್ಯುಲರ್ ರಿಪೀಟೆಡ್ಲಿ ನಾವು ಹೇಳಿದಾಗ ಅದೇ ನಮ್ಮ ಪರ್ಸನಾಲಿಟಿಯಲ್ಲಿ ಹೋಗ್ಬಿಡುತ್ತೆ. ಓಕೆ, ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಅವರ್ personality. We must inculcate the habit of hard work. So there is no way of fortune except through hard work. ಅರ್ಥ ಆಯ್ತಾ? ಸೊ ಬೇಸಿಕಲಿ ಅವ್ರು ಹಾರ್ಡ್ ವರ್ಕ್ ಬಗ್ಗೆ ಇದು ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಸ್ ಮೀನ್ಸ್ ಆಗ್ಲೇ ನಾನು ಹೇಳಿದ್ದೀನಿ, ಹಾರ್ಡ್ ವರ್ಕಿಂಗ್, ಲೇಜಿ, ಇನ್ಆಕ್ಟಿವ್, ಅನ್ಪ್ರೊಡಕ್ಟಿವ್. ಅಕಸ್ಮಾತ್ ನೀವು ಹೇಳಿದ್ದೆ, ಅಯ್ಯೋ ಏನೋ ಪ್ಯಾಸೇಜ್ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಮೇಡಮ್, ಅಯ್ಯೋ ಯಾರು ಕೇಳಿಸ್ಕೊತಾರೆ ಬಿಡು ಅಂತ ಹೇಳಿದ್ರೆ, ಆನ್ಸರ್ ಹೇಳಿದ್ರೆ ಸಾಕು ಅಂತವ್ರಿಗೆ ನಾನು ಹೇಳ್ತೀನಿ ಒಂದು ಟ್ರಿಕ್ ಹೇಳ. ಇಂಡಸ್ಟ್ರಿಯಸ್, ಓಕೆ, ಇಟ್ಸ್ ಅ ಪಾಸಿಟಿವ್ ವರ್ಡ್ ಅಲ್ವಾ. ಅಕಸ್ಮಾತ್ ನಿಮ್ಗೆ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಒಂದು ಟ್ರಿಕ್ ಇದೆ, ನಾನು ಟ್ರಿಕ್ ಹೇಳ್ತೀನಿ ನೋಡಿ. ಒನ್ ವರ್ಡ್ ಇಸ್ ಹಾರ್ಡ್ ವರ್ಕಿಂಗ್, ಪಾಸಿಟಿವ್ ವರ್ಡಾ. ಲೇಜಿ, ನೆಗೆಟಿವ್ ವರ್ಡ್. ಇನ್ಆಕ್ಟಿವ್, ನೆಗೆಟಿವ್ ವರ್ಡ್. ಅನ್ಪ್ರೊಡಕ್ಟಿವ್, ನೆಗೆಟಿವ್ ವರ್ಡ್. ಇದರಲ್ಲಿ 3 ಆಪ್ಷನ್ಸು ನಿಮಗೆ ನೆಗೆಟಿವ್ ವರ್ಡ್ ಇದ್ದಾಗ ಉಳಿದಿತ್ತು ಒಂದೇ ಆಪ್ಷನ್ ಹಾರ್ಡ್ ವರ್ಕಿಂಗ್, ಅಂದ್ರೆ ಅದೇ ಆನ್ಸರ್ ಅಂತ. ಅರ್ಥ ಆಯ್ತಾ? ಈ ತರಾನು ಕೂಡ ನೀವು ಅಕಸ್ಮಾತ್ ಆ ವರ್ಡ್ ಅರ್ಥ ಆಗಿಲ್ಲ ಅಂದ್ರೆ ಈ ತರ ಕೂಡ ನೀವು ಮಾಡ್ಬೋದು. ಇಫ್ ಯು ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್, ಆನ್ಸರ್ ಕೊಟ್ಟಿದ್ದಾರೆ ಆಲ್ರೆಡಿ. ಇದು ಕೂಡ ಅದೇ, ಅಕಸ್ಮಾತ್ ನೀವು ಪ್ಯಾಸೇಜ್ ಓದಿಲ್ಲ ಅಂದ್ರೂ ನೋಡಿ ಇಲ್ಲಿ, ಹ್ಯಾಪಿ ಲೈಫ್, ಮಿಸರಬಲ್ ಲೈಫ್, ಈಸಿ ಲೈಫ್, ಬ್ಲಿಸ್ಫುಲ್ ಲೈಫ್. ಓಕೆ, ಸೊ ಇದೆಲ್ಲ ಫಸ್ಟ್ ಒನ್ ಇಟ್ ಮೀನ್ಸ್ ದ ಸೇಮ್ ಥಿಂಗ್. ಲೈಕ್ ಬ್ಲಿಸ್ಫುಲ್ ಅಂದ್ರೆ ಅತಿ ಖುಷಿ ಇರೋ ಜೀವನಕ್ಕೆ ಆನಂದಮಯಿ ಜೀವನ ಅಂತೀವಲ್ಲ, ಅದಕ್ಕೆ ಬ್ಲಿಸ್ಫುಲ್ ಲೈಫ್ ಅಂತೀವಿ. ಓಕೆ, ಹ್ಯಾಪಿ ಲೈಫ್, ಈಸಿ ಲೈಫ್. ಓಕೆ, ಬಟ್ ಇದರಲ್ಲಿ ಯಾವ್ದು ನೆಗೆಟಿವ್ ಇದೆ? ಮಿಸರಬಲ್ ಲೈಫ್. ಸೊ ಅದೇ ಆನ್ಸರ್. ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ದ ಮೌತ್ ಮೀನ್ಸ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಾರ್ನ್ ರಿಚ್ ಅಂತ. ಓಕೆ, ಸ್ಪೂನ್ ಇನ್ ಮೌತ್, ಬಾರ್ನ್ ಪುವರ್ ಅದಂತೂ ಆಗಲ್ಲ. ಅಪ್ ಸ್ಟಾರ್ಟ್ ಅನ್ನೋ ವರ್ಡ್ ನಿಮಗೆ ಭವಿಷ್ಯ ಅದ್ರದ್ದು ಮೀನಿಂಗ್ ಗೊತ್ತಿರಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಸ್ಟಾರ್ಟ್ ಅಪ್ ಅಂಡ್ ಅಪ್ ಸ್ಟಾರ್ಟ್ ಡೋಂಟ್ ಮೀನ್ ದ ಸೇಮ್ ಥಿಂಗ್. ಅಪ್ ಸ್ಟಾರ್ಟ್ ಅಂದ್ರೆ ಯಾರು ಗೊತ್ತಾ? ಇತ್ತೀಚೆಗೆ ನೌಕರಿ ಜಾಯಿನ್ ಮಾಡಿದ್ದಾನೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಯಾರಾದ್ರೂ ಹೋಗ್ತಾ ಇದ್ದಾರೆ, ಲೇಡಿ ಇರ್ಬೋದು, ಜೆಂಟ್ಸ್ ಇರ್ಬೋದು. ಓಕೆ,
ಸೊ ಆದರೂ ತುಂಬ ಆಟಿಟ್ಯೂಡ್. ಅಯ್ಯೋ ನನಗಂತೂ ಎಲ್ಲ ಗೊತ್ತು, ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ನನಗಂತೂ ಎಲ್ಲ ಗೊತ್ತು, ನಾನೇ ಶಾಣೆ ಅಂತೀವಲ್ಲ, ಅವ್ರಿಗೆ ಅಪ್ಸ್ಟಾರ್ಟ್ ಅಂತಾರೆ. ಓಕೆ, ಸೊ ನಾಲೆಜ್ ಇಸ್ ನಾಟ್ ದ ಓನ್ಲಿ ಥಿಂಗ್ ದಟ್ ಇಸ್ ಇಂಪಾರ್ಟೆಂಟ್. ವಿ ಶುಡ್ ಆಲ್ಸೋ ಹ್ಯಾವ್ ಅನ್ ಓಪನ್ ಮೈಂಡ್. ನಾವು ಕಲಿಬೇಕಂತ ಒಂದು ಹುಮ್ಮಸ್ ಇರ್ಬೇಕು ನಮ್ಮಲ್ಲಿ, ಅರ್ಥ ಆಯ್ತಾ? ಸೊ ಅಪ್ಸ್ಟಾರ್ಟ್ ಮೀ ಇಸ್ ಸಂಬಡಿ ಹೂ ಇಸ್ ಬೇಸಿಕಲಿ somebody who is new but arrogant at some job or some business. ಅರ್ಥ ಆಯ್ತಾ? ಸೊ ಇದರಲ್ಲಿ born with ಇದರ 73rd ಆನ್ಸರ್ ಏನು? born rich. ಓಕೆ, 74th ಗೆ ಬರೋಣ. way to achieve fortune is through hard labor. ಇದು ಪ್ಯಾಸೇಜ್ ಅಲ್ಲೇ ನಿಮಗೆ ಸಿಗುತ್ತೆ ಅಲ್ವಾ? ನೆಕ್ಸ್ಟ್, let us go to the next question. 75th question. ಓಕೆ, ಇದು ಹೆಚ್ಚಾಗಿ ಎಲ್ಲರೂ ಇದು ನೋಡಿದ ತಕ್ಷಣ ಹೆದರ್ತಾರೆ. In questions number 75, 78, there are sentences which are divided and numbered into 3 parts, and one of the parts may contain an error. Identify the error. 1, 2 or 3 given under the parts of the sentence. If there is no error, mark 4, no error. Shade or blacken the corresponding circle in your ಆನ್ಸರ್ ಶೀಟ್. ಈಗ ನೋಡೋಣ, ಯಾಕೆ ನಾನು ಓದ್ತಾ ಇದ್ದೇನೆ ಅಂದರೆ ನೀವು ತಿಳ್ಕೊಳ್ಳಿ, ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇನ್ಸ್ಟ್ರಕ್ಷನ್ನ ಓದ್ಕೊಳ್ಳಿ, ಇದರಿಂದನೇ ತುಂಬ ಜನ ಸ್ಟೂಡೆಂಟ್ಸು ಮಾರ್ಕ್ಸ್ ಪದೇ ಹೇಳೋದಿದೆ ಉದ್ದೇಶ, ನೀವು ಇದು ಮರಿಬಾರ್ದು ಅಂತ. ಓಕೆ, ಮೈ ಗ್ರ್ಯಾಂಡ್ ಮದರ್ ಹೂ lives in a small village. Okay, grandmother is the word grandmother is singular, so live baralla, subject word verb agreement nodaga, who lives in a small village visits us once in a month. Okay, so answer is option 2. All right, ಈಗ ನೋಡಿ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್, ಸ್ವಲ್ಪ ನೀವು ಇನ್ ಡೆಪ್ತ್ ಕಲ್ತಿದ್ರೆ, ಐ ಆಮ್ ಟೆಲಿಂಗ್ ಯು, ಇಂಗ್ಲಿಷ್ನ ನೆಗ್ಲೆಕ್ಟ್ ಮಾಡಬೇಡಿ. ಆರಾಮ್ಸೆ ನೀವು ಔಟ್ ಆಫ್ ಔಟ್ ಎಷ್ಟು ಕ್ವೆಶನ್, 35 ಕ್ವೆಶನ್ಸ್ ಔಟ್ ಆಫ್ ಔಟ್ ಸಿಗುತ್ತೆ ನಿಮಗೆ. ಸ್ವಲ್ಪ ಇದು ಇಂಗ್ಲಿಷ್ನ ಅಟ್ಲೀಸ್ಟ್ ಒಂದು ವಾರಕ್ಕೆ 1-2 ಸತಿ ನೀವು ಸ್ವಲ್ಪ ರಿವೈಸ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷ್ ಕಾನ್ಸೆಪ್ಟ್ ಆರಾಮಾಗಿ ಔಟ್ ಆಫ್ ಔಟ್ ಸಿಗುತ್ತೆ. ಓಕೆ, ಸೊ ಇದು ಸ್ವಲ್ಪ ಟ್ವಿಸ್ಟೆಡ್ ಕ್ವೆಶನ್ ನೋಡೋಣ. ನೈದರ್ ದ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್ ಹ್ಯಾಸ್ ಅಪಾಲಜೈಸ್ ಫಾರ್ ದ ಲ್ಯಾಪ್ಸಸ್. ಲ್ಯಾಪ್ಸಸ್ ಅಂದರೆ ಡಿಲೇಸ್ ಅಂತ ಹೇಳ್ಬೋದು. ಓಕೆ, ಲ್ಯಾಪ್ಸಸ್. ಓಕೆ, ಸೊ ಇಯರ್ ಏನಾಗುತ್ತೆ ಅಂದ್ರೆ, ಈಗ ನೋಡಿ ಯೂಶಲಿ ಆರ್ ಬಂದ್ರೆ ಏನಾಗುತ್ತೆ, ನಾವು ಸಿಂಗ್ಯುಲರ್ನ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ದ ಮ್ಯಾನೇಜರ್ ಅಂತ ಒಂದು ನೌನು, ಕೊಲೀಗ್ಸ್ ಅಂತ ಇನ್ನೊಂದು ನೌನ್. ಓಕೆ, ಸೊ ಇದು ರೂಲ್ ಪ್ರಕಾರ ಏನಾಗುತ್ತೆ ಅಂದ್ರೆ, ಹತ್ರ ಇರೋ ನೌನ್ನ ಕನ್ಸಿಡರ್ ಮಾಡಬೇಕು, ವರ್ಬ್ ಹತ್ರ ಇರೋ ನೌನ್ ಕನ್ಸಿಡರ್ ಮಾಡಬೇಕು. ಅದು ಯಾವುದು ನೌನು? ಕೊಲೀಗ್ಸ್. ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್. ಓಕೆ, ಇದು ಹ್ಯಾಸ್ ಆಗಲ್ಲ, ಇಟ್ ಇಸ್ ಹ್ಯಾವ್. ಓಕೆ, ಹತ್ರ ಇರೋದು ಕೊಲೀಗ್ಸ್ ಇಸ್ ಏನಾಗಿದೆ, ಅದು ಪ್ಲೂರಲ್ ಆಗಿರೋದ್ರಿಂದ ನಾವು ಹ್ಯಾವ್ ಅನ್ನೋ ಪದನ ಆರಿಸ್ಕೋಬೇಕು. ಓಕೆ, ಸೊ ಎರರ್ ಇಸ್ ಇನ್ ದ ಥರ್ಡ್ ಆಪ್ಷನ್. ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್. ಇದು ಒಂದು ಕಾಮನ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಲಾಟ್ ಆಫ್ ನೋಡಿದ ತಕ್ಷಣ ಅದು ರೂಲ್ ಚೇಂಜ್ ಅಂತ ಅನ್ಕೊಳ್ತಾರೆ. ಇಲ್ಲ, ಡಸಂಟ್ ಮ್ಯಾಟರ್. ಲಾಟ್ ಆಫ್ ಇರಲಿ, ಸಮ್ ಆಫ್ ಇರಲಿ, ಯಾವುದಾದ್ರೂ ಈ ಥರ ವರ್ಡ್ಸ್ ಬಂದರೆ ಹೆದರಬೇಡಿ. ನೌನ್ ನೋಡಿ, ಡಾಕ್ಯುಮೆಂಟ್ಸ್ ಅಂತ ಇದೆ. ಡಾಕ್ಯುಮೆಂಟ್ಸ್ ಏನು? ಪ್ಲೂರಲ್ ಅಲ್ವಾ. ಪ್ಲೂರಲ್ ಅಂತ ಅಂದರೆ ವರ್ಬ್ ಏನಾಗುತ್ತೆ? ಡಾಕ್ಯುಮೆಂಟ್ಸ್. ಇಸ್ ಬರಲ್ಲ, ಆರ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್. ಓಕೆ, ಸೊ ಮಿಸ್ಟೇಕ್ ಇಸ್ ಇನ್ ಪಾರ್ಟ್ 2. A great deal of work was done by children. Okay, so idರಲ್ಲಿ no error alva. Okay, next nodona friends. All right, to answer the question 79 to 80, which is an antonym or the most opposite in meaning to the underlined words, and shade or blacken the corresponding circle in your answer sheet. So children are sometimes disobedient. So ಏನ್ ಕೇಳಿದಾರೆ ಅವರು? ಆಂಟೋನಿಮ್ ಆರ್ ಮೋಸ್ಟ್ ಆಪೋಸಿಟ್. ಓಕೆ, ಸೊ ಇದರದ್ದು ಅವ್ರಿಗೆ ಏನು ಅಂಡರ್ಲೈನ್ ಮಾಡಿದಾರಲ್ಲ, ಡಿಸೋಬಿಡಿಯಂಟ್ ವರ್ಡ್ನ ಅಂಡರ್ಲೈನ್ ಮಾಡಿದ್ದಾರೆ. ಇದರದ್ದು ಆಪೋಸಿಟ್ ಏನು? ಒಬೀಡಿಯಂಟ್ ಅಷ್ಟೇ. ಓಕೆ, ಸೊ ಇಟ್ ಇಸ್ ಒಬೀಡಿಯಂಟ್. ರೈಟ್, ಸೊ ಡಿಸ್ ಅಂದರೆ ನೆಗೆಟಿವ್ ಆಗುತ್ತೆ,
ಅದಕ್ಕೆ ಇದು ಬಹಳ ಈಸಿ, ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಒನ್ ಕಂಟೆಂಟ್. ಓಕೆ, ಕಂಟೆಂಟ್ ಅಂದ್ರೆ ಕಂಟೆಂಟು ಎರಡು ಅಂದ್ರೆ ಸೇಮ್ ಸ್ಪೆಲ್ಲಿಂಗ್, ಸ್ವಲ್ಪ ಪ್ರೊನೌನ್ಸಿಯೇಷನ್ ಮತ್ತೆ ಮೀನಿಂಗು ಕೂಡ ಡಿಫರ್ ಆಗುತ್ತೆ. ಸೊ ಕಾಂಟೆಂಟ್ ಅಂದ್ರೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ವಾ. ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ನಾವು ಯೂಟ್ಯೂಬ್ ಇದಕ್ಕೆಲ್ಲ ಏನ್ ಮಾಡ್ತಾರೆ, ಇನ್ಫ್ಲುಯೆನ್ಸರ್ಸ್ ಎಲ್ಲ ಏನ್ ಮಾಡ್ತಾರೆ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ ಅಲ್ವಾ. ಓಕೆ, ಅದು ಕಾಂಟೆಂಟ್ ಅಂತ. ಕಂಟೆಂಟ್ ಇಸ್ ಹ್ಯಾಪಿ ವಿತ್ ವಾಟ್ ಎವರ್ ದೇ ಹ್ಯಾವ್. ಕಂಟೆಂಟ್. ಓಕೆ, ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಕಂಟೆಂಟ್ ಆಪೋಸಿಟ್ ಬಂದ್ಬಿಟ್ಟು ಡಿಸ್ಕಂಟೆಂಟ್. ಅನ್ಕಂಟೆಂಟ್ ಆಗಲ್ಲ, ಇನ್ಕಂಟೆಂಟ್ ಆಗಲ್ಲ, ಕಂಟೆಂಟ್ಲೆಸ್ ಆಗಲ್ಲ, ಇಟ್ ಇಸ್ ಡಿಸ್ಕಂಟೆಂಟ್. ಇದು ಸ್ವಲ್ಪ ಬೈ ಹಾರ್ಟ್ ಮಾಡಬೇಕು. ಓಕೆ, ಸೊ ಇಟ್ಸ್ ಬೆಟರ್ ಟು ಬೈ ಹಾರ್ಟ್ ದ ಆಂಟೋನಿಮ್ಸ್. ಓಕೆ, ಈ ಟೈಪ್ ಇದ್ರೆ. ನೆಕ್ಸ್ಟ್, ಸೊ ಕ್ವೆಶ್ಚನ್ ನಂಬರ್ 81 to 83 are designed to test your ability to use the right prefix. ಪ್ರಿಫಿಕ್ಸ್ ಅಂದ್ರೆ ವರ್ಡ್ ಮುಂದೆ, ಪ್ರೀ ಅಂದ್ರೆ ಶ್ರೀ ಏನು ಮುಂದೆ ಅಲ್ವಾ, ಇನ್ ಫ್ರಂಟ್ ಆಫ್ ಸಮಥಿಂಗ್ ಆರ್ ಅಡ್ವಾನ್ಸ್ಡ್ ಅಂತ. ಓಕೆ, ಸೊ add a prefix so that the word conveys the meaning given in the brackets. Choose the most appropriate answer from the alternatives given below to complete the word by adding the prefix and shade or blacken the corresponding circle in your answer sheet. All right. So, our attitude is dash friendly towards the community. So, yen ಹಾಕ್ಬೇಕು ಇದರಲ್ಲಿ, unfriendly. Infriendly ಅಂತೂ ಆಗಲ್ಲ, infriendly ಅಂತ, co-friendly ಆಗಲ್ಲ. ಓಕೆ, ಸೊ ಬೇಸಿಕಲಿ ಏನಾಗುತ್ತೆ, ಇದು ತುಂಬಾ ಸಿಂಪಲ್. ಇಟ್ ಇಸ್ ಅನ್ಫ್ರೆಂಡ್ಲಿ, ಫ್ರೆಂಡ್ಲಿ ಅನ್ಫ್ರೆಂಡ್ಲಿ. ರೈಟ್. ಓಕೆ, ನೆಕ್ಸ್ಟ್ ನೋಡೋಣ. 81 ಆಯ್ತು. 82nd ಕ್ವೆಶ್ಚನ್ ಹೋಗೋಣ. ಹಿಸ್ ಬಿಹೇವಿಯರ್ ವಾಸ್ ಏನಾಗುತ್ತೆ, ಅನ್ಗ್ರೇಸ್ಫುಲ್, ಇಮ್ಗ್ರೇಸ್ಫುಲ್, ಡಿಸ್ಗ್ರೇಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಓಕೆ, and so answer is disgraceful. The new couch is uncomfortable. So first prefix answer, it is uncomfortable, miscomfortable agala, incomfortable agala, incomfortable kuda agala, it is uncomfortable. Right. Ega choose the synonyms for the given underlined words. Questions number 84 to 85 and shade go blacken the correct answer in your answer sheet. So friends, ಅರ್ಥ ಮಾಡ್ಕೊಳ್ಳಿ. ಸಿನಾನಿಮ್ಸ್ ಅಂದ್ರೆ ಏನು? ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಬೇಸಿಕಲಿ ವರ್ಡ್ ಬೇರೆ ಇದ್ರೂ ಅರ್ಥ ಒಂದೇ ಇರುತ್ತೆ. ಅರ್ಥ ಆಯ್ತಾ? ಸೊ ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ಅಲ್ವಾ. ಲೈಟ್ಸ್ ನ ಏನ್ ಮಾಡ್ತೀವಿ ನಾವು ಅಂದ್ರೆ ಏನು? ಟರ್ನ್ ಆಫ್ ದ ಲೈಟ್ಸ್ ಅಂದ್ರೆ ಸ್ವಿಚ್ ಆಫ್ ದ ಲೈಟ್ಸ್. ಓಕೆ, ಸ್ವಿಚ್ ಆಫ್. ಸೊ ಸ್ವಿಚ್ ಆಫ್, ಟರ್ನ್ ಆಫ್ ಇಸ್ ದ ಸೇಮ್ ಮೀನಿಂಗ್. ರಿಟರ್ನ್, ಬ್ರೇಕ್ ಅಂತೂ ಇದು ಆಗಲ್ಲ. ಓಕೆ, ನೆಕ್ಸ್ಟ್ ಇದಂತೂ ತುಂಬಾ ಈಸಿ ಆಯ್ತು, ನಿಮ್ಗೆ ಅರ್ಥ ಆಗಿರ್ಬೇಕು. ದ ಸ್ಟ್ಯಾಚ್ಯೂ ಇಸ್ ಅ ಮೆಮೆಂಟೋ ಆಫ್ ಅವರ್ ಟ್ರಿಪ್ ಟು ತಾಜ್ ಮಹಲ್. ಸೊ ಈ ವರ್ಡ್ ಮೆಮೆಂಟೋದು ಸಿಮಿಲರ್ ಮೀನಿಂಗ್ ನಾವು ಹುಡುಕ್ಬೇಕು. ಸೊ ಹಿಯರ್ ಟಿಕೆಟ್ಸ್. ಓಕೆ, ಟಿಕೆಟ್ಸ್ ಆಗಲ್ಲ. An article of memory. So memento, this is a very easy way to remember. Memento is something related to memory. Alva, an article of memory. Now, see, ಯಾವ್ದಾದ್ರು ಟ್ರಿಪ್ ಹೋದ್ರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾವು ಚನ್ನಪಟ್ಟಣಕ್ಕೆ ಹೋಗ್ತೀವಿ, ನಾವು ಏನ್ ಮಾಡ್ತೀವಿ, ಅಲ್ಲಿಂದ ವುಡನ್ ಡಾಲ್ಸ್ ನ ತಗೊಂಡ್ ಬರ್ತೀವಿ. ಯಾಕಂದ್ರೆ ಅದು ನಮ್ಗೆ ಅದು ಮೆಮರಿ ತರ. ನಾವು ಚನ್ನಪಟ್ಟಣಕ್ಕೆ ಹೋಗಿದ್ವಲ್ವಾ ಒಂದ್ ಕಾಲದಲ್ಲಿ ಅಂತ, ಅಲ್ಲಿಂದ ಏನಾದ್ರೂ ನಾವು ತಗೊಂಡ್ಬರ್ತೀವಿ ಅಲ್ವಾ. ಸೊ ದಟ್ ಇಸ್ ನೋನ್ ಅಸ್ ಮೆಮೆಂಟೋ. ಓಕೆ, ನಾ ಸ್ಟೇಷನರಿ. ARY ಇದ್ರೆ ಒಂದೇ ಕಡೆ ನಿಂತಿದೆ ಅಂತ. ಓಕೆ, ಸ್ಟೇಷನರಿ. ERY ಬಂದ್ರೆ ಏನ್ ಗೊತ್ತಾ, ಬುಕ್ಸು, ಪೆನ್ನು, ಪೇಪರು ಅದೆಲ್ಲ ಸಿಗೋ ಜಾಗಕ್ಕೆ, ಅಂಗಡಿಗೆ ಸ್ಟೇಷನರಿ ಅಂತೀವಿ. ಗ್ರೋಸರಿ ಅಂದ್ರೆ ನಾವು ದಿನಸಿ ಸಾಮಾನ್ಗೆ, ಇದು ದಿನಸಿಗೆ ನಾವು ಹೆಚ್ಚಾಗಿ ಗ್ರೋಸರಿ ಅಂತೀವಿ. ಆಯ್ತಾ? ಸೊ ನೆಕ್ಸ್ಟ್, ಓಕೆ, ಈಗ ನೋಡಿ, ಇದು ಬಂದ್ಬಿಟ್ಟು ನಿಮ್ಗೆ ಏನಿದೆ, ಪ್ಯಾಸೇಜ್ ಇದೆ ಅಲ್ವಾ. ಓಕೆ, ನಾವು ಏನಾಗಿದೆ ಇಲ್ಲಿ, ಸೊ ಇದು ತುಂಬಾ ಲಾಂಗ್ ಪ್ಯಾಸೇಜ್, ಸ್ವಲ್ಪ ಕಾಂಪ್ಲಿಕೇಟೆಡ್ ವರ್ಡ್ಸ್ ಕೂಡ ಇದೆ. ಪ್ರೀವಿಯಸ್ ಪ್ಯಾಸೇಜ್ ವಾಸ್ ಈಸಿ ಅಲ್ವಾ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಲ್ವಾ. ಸೊ ನೋಡೋಣ, ಬಟ್ ಹಿಸ್ಟ್ರಿ ರಿಲೇಟೆಡ್ ಇದೆ. ನೀವು ಆಲ್ರೆಡಿ ವರ್ಲ್ಡ್ ಹಿಸ್ಟ್ರಿ ಸ್ವಲ್ಪ ಕಲ್ತಿರ್ತೀರಾ ನಿಮ್ಮ GK ಪೇಪರ್ಗೋಸ್ಕರ. ಸೊ
ಇದರಲ್ಲಿ ಕೂಡ ನೀವು ಇದು ಸ್ವಲ್ಪ ಅದರಿಂದನೇ ಸ್ವಲ್ಪ ತಗೊಂಡಿದ್ದಾರೆ ಈ ವಿಷಯನ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಡಾರ್ಕನ್ ದ ಕರೆಕ್ಟ್ ಆಪ್ಷನ್ 1, 2, 3, 4 against 86, 88 questions. Okay. I Have a Dream is a public speech delivered by American civil rights activist Martin Luther King Jr. during the March on Washington for Jobs and Freedom on August 28, 1963, in which he calls for an end to racism in United States and called for civil and economic rights. Racism ಅಂದ್ರೆ ಬಣ್ಣದ ಮೇಲೆ ಭೇದ ಭಾವ ಮಾಡೋದು. ಓಕೆ, ಇಂಡಿಯಾದಲ್ಲೂ ಆ ಥರ ಬಣ್ಣದ ಮೇಲೆ ಭೇದ ಭಾವ ಇದೆ, ಆದರೆ ಅಲ್ಲಿ ತೀರಾ ಬಹಳಷ್ಟು ಜಾಸ್ತಿ ಇದು ಮಾಡ್ತಾರೆ. ಓಕೆ, ಭೇದ ಭಾವ. ಓಕೆ, ಸೊ ಈಗ now delivered to over 250,000 civil rights supporters from the steps of the Lincoln Memorial in Washington, D.C. The speech was a defining moment of the civil rights movement, beginning with a reference to Emancipation Proclamation and the Freedom Proclamation andre official announcement, which freed millions of slaves in 1863. King observed that 100 years later, the Negro still is not free. Negro anto pada antu yavatto ನೀವು ಯೂಸ್ ಮಾಡಬಾರ್ದು. ಇಟ್ ಈಸ್ ಅಲ್ಲಿ ಇನ್ಫ್ಯಾಕ್ಟ್ Negro ಅದೆಲ್ಲ ಮೀಮ್ಸ್ ಅಲ್ಲಿ ಟ್ರೆಂಡಿಂಗ್ ಇದೆ, ಬಟ್ ದಯವಿಟ್ಟು ಅದು ಯೂಸ್ ಮಾಡಬೇಡಿ. ಇಟ್ಸ್ ಅ ವೆರಿ ಹಾರಿಬಲ್ ವರ್ಡ್. ಇನ್ ಸಮ್ ಕಂಟ್ರೀಸ್ ಯು ಕ್ಯಾನ್ ಬಿ ಪುಟ್ ಇನ್ ಜೇಲ್ ಬಿಕಾಸ್ ಆಫ್ ಯೂಸಿಂಗ್ ದಟ್ ವರ್ಡ್. ಸೊ ದಯವಿಟ್ಟು ಈ ವರ್ಡ್ ಅನ್ನ ತುಂಬಾ ಡೆರೋಗೇಟರಿ ಟರ್ಮ್ ಅಂತಾರೆ. ಓಕೆ, ಡೆರೋಗೇಟರಿ ಅಂದ್ರೆ ತುಂಬಾ ಹೀನವಾಗಿ ಹೀನವಾಗಿ ನೋಡ್ತಾರಲ್ಲ, ಅವಾಗ ಆ ಪದವನ್ನ ಬಳಸ್ತಾರೆ. ದಯವಿಟ್ಟು ಅದು ಬಳಸಬೇಡಿ, ಜೋಕ್ಗೂ ಕೂಡ ಬಳಸಬೇಡಿ. So towards the end of the speech, King departed from his prepared text, partly improvised peroration on the theme "I Have a Dream," prompted by Mahalia Jackson's cry. Peroration ಅಂದ್ರೆ ಏನು ಗೊತ್ತಾ? ಎರಡು ಮೀನಿಂಗ್ ಆಗ್ಬೋದು. ನಾನು ತುಂಬಾ ಡಿಕ್ಷನರೀಸ್ ಅಲ್ಲಿ ಚೆಕ್ ಮಾಡಿದ್ದಕ್ಕೆ ಐ ಫೌಂಡ್ ಔಟ್ ದಟ್ ಪೆರೋರೇಷನ್ ಎರಡು ಮೀನಿಂಗ್. ಒಂದು ತುಂಬಾ ಒಂಥರ ಇನ್ ಡೆಪ್ತ್ ಡೀಟೇಲ್ಡ್ ಸ್ಪೀಚ್ ಅಂತ ಹೇಳ್ತಾರೆ. ಕೆಲವೊಂದು ಮೀನಿಂಗ್ ಅಲ್ಲಿ ಹೇಳ್ತಾರೆ ಪೆರೋರೇಷನ್ ಅಂದ್ರೆ ಏನು ಗೊತ್ತಾ? ಎಂಡ್ ಆಫ್ ದ ಸ್ಪೀಚ್. ಅದೊಂಥರ ಎಫೆಕ್ಟಿವ್ ಎಂಡ್ ಆಫ್ ದ ಸ್ಪೀಚ್. ಯಾಕಂದ್ರೆ ಹೇಳ್ತಾರಲ್ಲ, ಲಾಸ್ಟ್ ಪಾರ್ಟ್ ಆಫ್ ದ ಸ್ಪೀಚ್ ಶುಡ್ ಬಿ ವೆರಿ ಪವರ್ಫುಲ್. ಅವಾಗ ಬಿಕಾಸ್ ಯೂಶಲಿ ವಿ ರಿಮೆಂಬರ್ ಪೀಪಲ್ ಲಿಸನ್ ಟು ದ ಫಸ್ಟ್ ಪಾರ್ಟ್ ಆಫ್ ದ ಸ್ಪೀಚ್ or else the last part of the speech. So peroration usually refers to the last part of the speech. Okay, tell them about the dream, Martin. In this part of the speech, which most excited the listeners and has now become its most famous, King described his dreams of freedom and equality arising from a land of slavery and hatred. John McCann writes that with a single phrase, Martin Luther King Jr. joined Jefferson and Lincoln in the ranks of men who have shaped modern America. The speech was ranked the top American speech of the 20th century in the 1999 poll of scholars of public interest. Okay, so idu the passage. What issues does Martin Luther King's speech address? It addresses ಏನು ಗೊತ್ತಾ? issue. First of all, problem. Issue ಅಂದ್ರೆ problem ಅಲ್ವಾ? Okay, so he says, what is it that he talks about? Continuation of racism ಅಲ್ವಾ? ಇದೆಲ್ಲ ಟಾಪಿಕ್ಸ್ ಹೇಳಿದ್ದಾರೆ, ಎಂಡ್ ಆಫ್ ರೇಸಿಸಮ್. ಬಟ್ ಪ್ರಾಬ್ಲಮ್ ಏನಿತ್ತು? ಇನ್ನ ರೇಸಿಸಮ್ ಕಂಟಿನ್ಯೂ ಆಗ್ತಾ ಇದೆ ಅಂತ. ಸೊ continuation of racism is the answer. Okay, now let us go to the next part. Is yes, what pushes King to speak "I Have a Dream"? ಯಾರು ಹೇಳಿದ್ರು ಅವ್ರಿಗೆ? He is prompted by Mahalia Jackson. Okay, so that is the answer, right? Okay, overwhelm ಅಂದ್ರೆ ಜಾಸ್ತಿ ಇಮೋಷನ್ ಇಂದ ತುಂಬಿರೋದು. ಯಾವ್ದಾದ್ರು ಇಮೋಷನ್ ತುಂಬಿರ್ತಾರಲ್ಲ, ಓಕೆ, ಅದಕ್ಕೆ ಹೇಳ್ತಾರೆ ಓವರ್ವೆಲ್ಮ್, ಗೆಟ್ ಓವರ್ವೆಲ್ಮ್ಡ್, ರೈಟ್? ಅಂದ್ರೆ ನಾನು ಯಾಕೆ ಈ ವರ್ಡ್ಸ್, ಸ್ವಲ್ಪ ವರ್ಡ್ಸ್ನ ನಾನು ನೀವು ನೋಡಿರ್ಬೇಕು, ಪ್ಯಾಸೇಜ್ ಅಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಬೇರೆ ಎಕ್ಸಾಮ್ ಅಲ್ಲಿ ಇದು ರಿಪೀಟ್ ಆದ್ರೆ ಎಲ್ಲೋ ನೀವು ಮನಸ್ಸಲ್ಲಿ ಇದು ನೆನಪಿರುತ್ತೆ ಅಂತ. ಫ್ರಮ್ ದ ಲಾಸ್ಟ್ ಪ್ಯಾರಾಗ್ರಾಫ್, ಗಿವ್ ಒನ್ ವರ್ಡ್ ಫಾರ್ ಟು ಲೀವ್ ಅಲ್ವಾ? ಸೊ ನೀವು ರೈಲ್ವೆ ಸ್ಟೇಷನ್ ಹೋದಾಗ ಡಿಪಾರ್ಚರ್, ಡಿಪಾರ್ಟ್
ಓಕೆ, ಡಿಪಾರ್ಚರ್ ಅಂತೀವಲ್ಲ ಅದೇ ತರ ಡಿಪಾರ್ಟೆಡ್ ಅಂದ್ರೆ ಟ್ರೈನ್ ಹೋಗ್ತಾ ಇದೆ. ಅರೈವಲ್ ಅಂದ್ರೆ ಏನು, ಬರ್ತಾ ಇದೆ. ಅದರ ಆಪೋಸಿಟ್ ಏನು, ಡಿಪಾರ್ಟೆಡ್ ಆರ್ ಡಿಪಾರ್ಟ್, ಓಕೆ, ಆರ್ ಡಿಪಾರ್ಚರ್, ಈ ತರ ವರ್ಡ್ಸ್ ಬಂದ್ರೆ ಹೋಗ್ತಾ ಇದೆ ಅಂತ. ಸೊ ಟು ಲೀವ್. ಓಕೆ, ಸೊ ಈಗ ಬೇರೆ ಮೀನಿಂಗ್ ಅಂತೂ ಆಗಲ್ಲ. ನೆಕ್ಸ್ಟ್ is items from 89 to 91 contain four sets of spellings. Identify the correct spelling marking. Okay, so select the correct word. Now one trick ಹೇಳ್ತೀನಿ ನೋಡಿ, ಪ್ರೊನೌನ್ಸಿಯೇಷನ್ ನ ಸರಿಯಾಗಿ ತಿಳ್ಕೊಂಡ್ರೆ ಯೂಶಲಿ ನೀವು ಏನ್ ಗೆಸ್ ಮಾಡ್ಬೋದು, ಸ್ಪೆಲ್ಲಿಂಗ್ ನ ಗೆಸ್ ಮಾಡ್ಬೋದು. ಸೊ ಆಕ್ಸಲರೇಷನ್, ಈ ವರ್ಡ್ ನ ಹೆಂಗೆ ಅಂದ್ರೆ ಆಕ್ಸಿಲರೇಷನ್, ಆಕ್ಸಿಲರೇಟರ್ ಅಂತ ಇರ್ತದಲ್ಲ, ಆಕ್ಸಿಲರೇಟರ್ ಬೈಕಲ್ಲೆಲ್ಲ ಆಕ್ಸಿಲರೇಟರ್ ಸ್ಪೀಡ್ ನ ಹೆಚ್ಚು ಮಾಡೋದು ಅಲ್ವಾ. ಸೊ ಆಕ್ಸಿಲರೇಷನ್. ಸೊ ನೋಡಿ, ವರ್ಡ್ ನ ಕೇರ್ಫುಲಿ ಕೇಳಿ ನಾನು ಪ್ರೊನೌನ್ಸ್ ಮಾಡುವಾಗ ಆಕ್ಸಲರೇಷನ್ ಅಲ್ವಾ. ಸೊ ಸ್ಟ್ರೆಚ್ ಮಾಡಿದ್ರಿ, ಸ್ಟ್ರೆಚ್ ಮಾಡಿದ್ರಿ, ACC ಬರುತ್ತೆ. ಓಕೆ, acceleration ಅಲ್ವಾ. ಸೊ ಇಟ್ ಈಸ್ ಆಕ್ಚುಲಿ ಆಕ್ಸಿಲರೇಷನ್. ACCE ಬರ್ತಲ್ಲ, ಇದು ಮೂರ್ ವರ್ಡ್ಸ್ ನಲ್ಲಿ ACCE ಇದೆ. LE ಲರೇಷನ್, ನಾಟ್ ಲ್ಯಾರೇಷನ್ ಅಲ್ವಾ, ಲರೇಷನ್. ಸೊ LACCELA ಲರೇಷನ್, acceleration. Okay, so lation, not laration. ACCELARATION. Okay, ACCLERATION, acceleration. Okay, so ಆ ತರ ನೀವು ಬೇಸಿಕಲಿ ಯಾವ ವರ್ಡ್ ನ ಚೂಸ್ ಮಾಡಬೇಕು. ಇಟ್ ಈಸ್ acceleration. It is third word. Acceleration, third word. Okay, next one. Correct. Select the correct word. ಇದು ಕೂಡ and pronunciation ನೋಡಿ, aggressive, aggressive ಅಲ್ವಾ, aggressive. ಸೊ ಈಗೇನಾಗುತ್ತೆ, ಅಗ್ರೆಸಿವ್ ಅಂತ ಗ ಅನ್ನೋ ಪದನ ನಾವು ಜಾಸ್ತಿ ಸ್ಟ್ರೆಚ್ ಮಾಡ್ತಾ ಇದ್ದೀನಿ, ಮತ್ತೆ ಸ ಕೂಡ ಸ್ಟ್ರೆಚ್ ಆಗಿದೆ ಅಲ್ವಾ, ಸ್ಟ್ರೆಸ್ ಆಗಿದೆ. ಸೊ ಅಗ್ರೆಸಿವ್, 2 G ಇರಬೇಕು, 2 S ಇರಬೇಕು, ಅದು ಹುಡ್ಕೋಣ. ಓಕೆ, ಸೊ ಇದರಲ್ಲಿ 2 G 2 S 3 ಪದದಲ್ಲಿ ಇಲ್ಲ, 2 ವರ್ಡ್ಸ್ ಅಲ್ಲಿ ಇದೆ. ಸೊ ಅಗ್ರೆಸಿವ್, ರೈಟ್. ಸೊ we have to choose which one, aggressive. So here we have aggressive, yaud barutte illi, second one, siv, not aggressive, it is aggressive, I bandirutte. So okay, so AGGRESSIVE, so second option. Select the correct word. Next one, imminent. Okay, imminent, all right, about to happen. Okay, it's like this, something is going to happen, right? About usually imminent danger anತಾರೆ. Okay, so ಅದಕ್ಕೆ imminent. So imminent. Okay, so ಯಾವ ವರ್ಡ್ ಪ ಇದಕ್ಕೆ, IMMINENT, imminent. Okay, so ಮಾನ್ ಅನ್ನೋ ಪದ ದೀರ್ಘ ಸ್ಟ್ರೆಸ್ ಹಾಕಿರೋದ್ರಿಂದ it is IMMINENT. right? Okay, ಈಗ ನೆಕ್ಸ್ಟ್ let us look at this. ತುಂಬಾ ಈಸಿ ಇದು. ನಿಮ್ಗೆ ಸ್ವಲ್ಪ ಇಡಿಯಮ್ಸ್ ನ ಬೈ ಹಾರ್ಟ್ ಮಾಡಬೇಕು, ಸ್ವಲ್ಪ ಅದು ತಿಳ್ಕೊಂಡ್ರೆ, ಒಂದ್ಸತಿ ಇಡಿಯಮ್ ಅರ್ಥ ಮಾಡ್ಕೊಂಡ್ರೆ ಇಡಿಯಮ್ದು ಮೀನಿಂಗು ಆರಾಮ್ಸೆ ನೀವು ಗೆಸ್ ಮಾಡ್ಬೋದು. ಸೊ ಸರಿಯಾಗಿ ಅದು ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇಡಿಯಮ್ಸ್ ನ ಆರಾಮ್ಸೆ ನೀವು ನೆನಪು ಇಡಬಹುದು. ಕ್ವೆಶ್ಚನ್ ನಂಬರ್ಸ್ 90 to 94. Underlined idiom or phrase has been used in the sentence. You have to choose the sentence which explains the correct meaning of that and shade or blacken the correct answer in your answer sheet. I drink coffee once in a blue moon. Okay, scientifically kuda blue moon agodu yavatto ondsati alva. So very rare adu alva, rare andre bahala kammi, right? So I drink coffee every day. No, I drink coffee twice a day. No, I drink coffee very rarely. Okay, so which is it? Third one, third option. I don't drink coffee. Next one. The English test was a piece of cake. Piece of cake. Andreno bala sulaba. So naturally the option is 2. The English test was easy. Next one. He asked me to marry him out of the blue. Out of the blue andre en gotta,
ಸಡನ್ ಆಗಿ. ರೈಟ್. ಸೊ ನ್ಯಾಚುರಲಿ ದ ಆನ್ಸರ್ ಇಸ್ ಆಪ್ಷನ್ 2. ಅರ್ಥ ಆಯ್ತು ಫ್ರೆಂಡ್ಸ್? ಓಕೆ. ಸೊ ಹಿ ಆಸ್ಕ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ರೈಟ್. ನೆಕ್ಸ್ಟ್ ಹೋಗೋಣ ಈ ಕ್ವೆಶನ್ಸ್ಗೆ. ಸೊ ದ following 3 items, 95 to 97, are designed to test your familiarity with articles. Darken the correct option in the series 1, 2, 3, 4. So article ishtu chikkadide alva word, a and the just 1 or 2 or 3 letter word ಆದ್ರೂ ನೋಡಿ ಇಡೀ ಮೇನ್ ಕೊಟ್ಟಿದ್ದಾರೆ. ಇದು ಕೂಡ ನಾನು ಸ್ಟೂಡೆಂಟ್ಸ್ ಹೇಳ್ತೀನಿ, ದಯವಿಟ್ಟು ಆರ್ಟಿಕಲ್ಸ್ ಪ್ರಪೋಸಿಷನ್ ನ ನೆಗ್ಲೆಕ್ಟ್ ಮಾಡಬೇಡಿ. ಅಯ್ಯೋ ಚಿಕ್ಕ ವರ್ಡ್ ಅಲ್ವಾ ಯಾರು ಕೇಳ್ತಾರೆ ಅಂತ ಬಹಳ ಜನ ಬರೀ ಟೆನ್ಸಸ್, ಅಡ್ಜೆಕ್ಟಿವ್ಸ್, ನೌನ್ಸ್ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಆರ್ಟಿಕಲ್ಸ್ ಇಡೀ ಮೇನೇ ಬಂದಿದೆ ನೋಡಿ ಇಲ್ಲಿ. ಓಕೆ. ಸೊ ಇಟ್ ವಾಸ್ ಡ್ಯಾಶ್ ಅಮೇಸಿಂಗ್ ವ್ಯೂ. ಸೊ ಏನಾಗುತ್ತೆ ಇಲ್ಲಿ? ಇಟ್ ವಾಸ್ ಆನ್ ಅಮೇಸಿಂಗ್ ವ್ಯೂ. ಏನಿಂದ ಸ್ಟಾರ್ಟ್ ಆಗಿದೆ ಅಲ್ವಾ? ಐ ವಾಂಟ್ ಐಸ್ ಕ್ಯೂಬ್. ಐ ವಾಂಟ್ ಆನ್ ಐಸ್ ಕ್ಯೂಬ್. ಓಕೆ. ಐ ವಾಂಟ್ ಆನ್. ನೀವು ಕೆಲವರು ಇಲ್ಲಿ ಹೇಳ್ಬೋದು ಮ್ಯಾಮ್ ಯಾಕೆ ದ ಆಗ್ಬಾರ್ದು ಅಂತ. ದ ಯೂಶಲಿ ಬರ್ಬೇಕಾದ್ರೆ ಆಲ್ರೆಡಿ ಅದ್ರ ಬಗ್ಗೆ ವಿಷಯನ ಹೇಳಿರ್ತಾರೆ, ಆಮೇಲೆ ದ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಇಲ್ಲ ನಮ್ಗೆ ಮಾತಾಡುವಾಗ ಅದು ಪ್ರತ್ಯಕ್ಷವಾಗಿದ್ರೆ ನಮ್ಮ ಮುಂದೆ ಅವಾಗ ಕೂಡ ದ ಬಳಸ್ಬೋದು. ಸೊ ಈ ತರ ಜನರಲ್ ಸೆಂಟೆನ್ಸ್ ಕೊಡುವಾಗ ನಾವು ಎ ಅಥವಾ ಆನ್ ನ ಬಳಸ್ತೀವಿ. ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್. ಓಕೆ. ಸೊ ಏನಾಗ್ಬೋದು ಇದರಲ್ಲಿ? ಎ, ಆನ್ ಆರ್ ದ. ಓಕೆ. ಬಂದೆ ಹೇಳ ಸಿಂಪಲ್. ಈಗ ನೀವು ಆರ್ಟಿಕಲ್ಸ್ ಕಲಿಯುವಾಗ ಫಸ್ಟ್ ಅದರದ್ದು ಸಿಂಪಲ್ ಆಗಿ ಒಂದು ಡೆಫಿನೇಷನ್, ನಾನೇನು ಇನ್ಡೆಪ್ತ್ ಡೆಫಿನೇಷನ್ ಹೇಳ್ತಾ ಇಲ್ಲ, ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಯಾವ್ದಾದ್ರು ಗ್ರಾಮರ್ ವಿಷಯದ್ದು ನಾವು ನೆನಪಿಟ್ಕೋಬೇಕು. ಓಕೆ. ಅಟ್ ಲೀಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್. ಈಗ ಇಫ್ ಯು ಕಾಂಟ್ ರಿಮೆಂಬರ್, ಅಟ್ ಲೀಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. We use articles in front of singular countable nouns. Alva? Singular countable nouns andidare. Alva? So, singular. First word eno bantu? Singular countable nouns. So, singular. Oranges are plurals. So, it is no article there. Right? So, option 4. Okay. Next is, each of the questions 98 to 100 contain a sentence with a blank which you should fill using appropriate alternatives from 1, 2, 3 and 4. Right? So 98th question, this person needs the dash of a psychiatrist. So here ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ? ಕೌನ್ಸಿಲ್, ಪ್ರಾಕ್ಟಿಸ್, ಪ್ರಪೋಸಲ್, ಕೌನ್ಸಿಲ್ ಅಲ್ವಾ? ಸೊ ಕೌನ್ಸಿಲ್ is basically advice or guidance. counsel. Okay, ಅದಕ್ಕೆ ಕೌನ್ಸೆಲಿಂಗ್ ಅಂತೀವಿ ನಾವು ಅಲ್ವಾ? ಸೊ ದಟ್ ಇಸ್ ವಾಟ್ ಕೌನ್ಸೆಲ್ ಅಂತೀವಿ. ನೆಕ್ಸ್ಟ್ ಇಸ್ ಪ್ರಾಕ್ಟಿಸ್ ಎಲ್ಲರಿಗೂ ಗೊತ್ತು ಮೀನಿಂಗು. ಪ್ರಪೋಸಲ್ ಅಂದ್ರೆ ಬರೀ ಮ್ಯಾರೇಜ್ ಪ್ರಪೋಸಲ್ ಅಲ್ಲ, ಅದು ಪ್ರಪೋಸಲ್ ಬಿಸ್ನೆಸ್ ಪ್ರಪೋಸಲ್ ಅಂದ್ರೆ ಒಂದು ಪ್ಲಾನ್ ಆರ್ ಎಲ್ಸ್ ಒಂದು ಒಪಿನಿಯನ್, ದಟ್ ಇಸ್ ಕಾಲ್ಡ್ proposal. Okay, proposal or a suggestion. All right. Usually a formal suggestion or a plan that you want to share with about, or an idea that you share with someone else, that's known as a proposal. Council is a group of chosen people to do a task. All right, that is called a council. Ega naturally answer ಏನು ಬಂತು? council. Right? ಈಗ 99 dash the plane is taking off ಅಂದ್ರೆ ಪ್ಲೇನ್ ಹೋಗ್ತಾ ಇದೆ. ಅವಾಗ ನೀವು ಫ್ರೆಂಡ್ಸ್ ಏನ್ ಹೇಳ್ಬೇಕು ನೋಡಿ, ಎಷ್ಟು ಸಿಮಿಲರ್ ಇದೆ ಯುನೋ ವರ್ಡ್ಸು. ವಾಚ್. ಓಕೆ, ವಾಚ್ ಅಂದ್ರೆ ನಾವು ಲೈಕ್ ಫಾರ್ ಎಕ್ಸಾಂಪಲ್ ವಾಚ್ ಮ್ಯಾನ್ ಅಂತ ಯಾಕೆ ಪದ ಇದೆ? ವಾಚ್ ಮ್ಯಾನ್ ಅಂದ್ರೆ ವಿ ಆರ್ he is carefully is supposed to look at what is happening around alva, that is carefully looking, right? look ಅಂದ್ರೆ ನೋಡು, just ನೋಡು, look at the car outside alva. ಇಲ್ಲ ಚಿಕ್ಕ ಮಕ್ಕಳು ಏನಾದ್ರು ತೀಟೆ ಮಾಡಿದಾಗ ಇಲ್ಲ ನಮ್ಗೆ ಒಂಥರ ಇರಿಟೇಟ್ ಮಾಡಿದಾಗ ಅಲ್ಲಿ ನೋಡು ಅಲ್ಲಿ ಒಂದ್ ಕಾರ್ ಹೋಗ್ತಾ ಇದೆ, ನೋಡು ಚಂದಪ್ಪ ಇದೆ ಅಲ್ವಾ? ಲುಕ್, ಅದಕ್ಕೆ ಲುಕ್ ಅಂತೀವಿ, ರೈಟ್? ಓಕೆ, ಅಂದ್ರೆ ಹಂಗೆ ನೋಡೋದು ಅಷ್ಟೇ. ವ್ಯೂ ಇಸ್ ಬೇಸಿಕಲಿ ಅಂದ್ರೆ ಒಂಥರ ಫುಲ್ ಗ್ಲಾನ್ಸ್ ಮಾಡೋದು, ಜಾಸ್ತಿ ಏರಿಯಾನ ನೋಡೋದು, ದಟ್ ಇಸ್ ವ್ಯೂ. ಓಕೆ, ವ್ಯೂ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಬರ್ಡ್ಸ್ ಐ ವ್ಯೂ ಅಂತ. ಬರ್ಡ್ಸ್ ಐ ವ್ಯೂ ಅಂದ್ರೆ ಏನು? ವಾಟ್ ಇಸ್ ಗಿವ್ ಮಿ ಅ
ಬರ್ಡ್ಸ್ ಐ ವ್ಯೂ ಆಫ್ ಅ ಪ್ರಾಜೆಕ್ಟ್ ಅಂದ್ರೆ ಈ ತರ ಪದ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರ್ಬೋದು. ಸೊ ಬರ್ಡ್ಸ್ ಐ ವ್ಯೂ ಅಂದ್ರೆ ಒಂಥರ ಫುಲ್ ಇದ್ರನ್ನ ಒಂಥರ ಜನರಲ್ ಆದ ಐಡಿಯಾ ಕೊಡಿ ನಮ್ಗೆ ಅಂತ. ಗ್ಲಾನ್ಸ್ ಇಸ್ ಆಲ್ಸೋ ಲೈಕ್ ಗ್ಲಾನ್ಸ್ ದೀಸ್ ನೋಟ್ಸ್ ಬಿಫೋರ್ ದಿ ಎಕ್ಸಾಮ್ಸ್ ಅಂತಾರ ಒಂಥರ ಸ್ವಲ್ಪ ನೋಡೋದು. ವ್ಯೂಗಿಂತ ಜಾಸ್ತಿ ಗ್ಲಾನ್ಸ್ ಇಸ್ ಇನ್ ಬಿಟ್ವೀನ್, ಯು ಕ್ಯಾನ್ ಸೇ in between the look and watch. Okay, so ಒಂಥರ ಅಷ್ಟೊಂದು ಡೀಟೇಲ್ ಆಗಿಲ್ಲ, ಸ್ವಲ್ಪ ಆದ್ರೂ ನೋಡ್ಕೊಂಡು ಅದು ಗ್ಲಾನ್ಸ್. ಓಕೆ, ನೆಕ್ಸ್ಟ್ ಒನ್ ರೈಟ್. ಹಿಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಐಸೈಟ್ ಅಂದ್ರೆ ಕಣ್ ದೃಷ್ಟಿ. ಓಕೆ, ದಟ್ ಇಸ್ ನಮ್ ದೃಷ್ಟಿ ರೈಟ್. ಫೋರ್ಸೈಟ್ ಅಂದ್ರೆ ಏನ್ ಗೊತ್ತಾ? ಫೋರ್ಸೈಟ್ ಅಂದ್ರೆ ಒಂಥರ ಫ್ಯೂಚರ್ ಅಲ್ಲಿ ಏನ್ ಆಗುತ್ತೆ ಅಂತ ಅವರು ಪ್ರೆಡಿಕ್ಟ್ ಮಾಡೋಕ್ಕೆ ಕೆಪಾಸಿಟಿ ಇದೆ ಫೋರ್ಸೈಟ್. ಓಕೆ, ನೆಕ್ಸ್ಟ್ ಒನ್, ಬಟ್ ವಿತ್ ಯೂಶಲಿ ಫೋರ್ಸೈಟ್ ಇಸ್ ವಿತ್ ಲಾಜಿಕ್. ಏನಾದ್ರೂ ಪ್ರೆಡಿಕ್ಟ್ ಮಾಡ್ತಾರೆ ಯೂಶಲಿ ವಿತ್ ಲಾಜಿಕ್ ಅದ್ರಲ್ಲಿ. ಓಕೆ, ವಿಸಿಬಿಲಿಟಿ ಅಂದ್ರೆ ಎಷ್ಟು, ವಾಟ್ ಇಸ್ ದ ಬಿಕಾಸ್ ಆಫ್ ಫಾಗ್. ಈಗ ಬೆಂಗಳೂರಲ್ಲಿ ಈಗಂತೂ ಬೆಳಗ್ಗೆ 8 ಗಂಟೆನೂ ಅಷ್ಟೊಂದೆಲ್ಲ ಇದು ಮಂಜು ಬರಲ್ಲ. ಆದ್ರೆ ನಾವು ಚಿಕ್ಕವರಿದ್ದಾಗ 8 ಗಂಟೆ ಬೆಳಗ್ಗೆ 7 ಗಂಟೆ 8 ಗಂಟೆ ತನಕ ಏನೋ ಹೊರಗೆ ಕಾಣ್ತಾನೆ ಇಲ್ಲ. ವಿಸಿಬಿಲಿಟಿ ವಾಸ್ ಲೋ, ವಿ ಕುಡಂಟ್ ಸಿ ಎನಿಥಿಂಗ್ ಔಟ್ಸೈಡ್. ಓಕೆ, ದಟ್ ಇಸ್ ಕಾಲ್ಡ್ ವಿಸಿಬಿಲಿಟಿ. ನೆಕ್ಸ್ಟ್ ಒನ್ ಇಸ್ ಆಪ್ಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಸ್ಟಡಿ ಆಫ್ ಲೈಟ್ ಅಂಡ್ ಸೈಟ್. ಓಕೆ, ಅಂದ್ರೆ ಲೈಟ್ ಮತ್ತೆ ಸೈಟ್ ಸ್ವಲ್ಪ ಟೆಕ್ನಿಕಲ್ ಟರ್ಮ್ ಆಯ್ತು. ಓಕೆ, so naturally the answer is his political foresight was extraordinary. Okay friends, I hope you have understood everything that I've taught here. Okay, please understand ಇದೇ ತರ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಅಂಡ್ ಇನ್ನ ಸ್ವಲ್ಪ ಹೇಳ್ಬೇಕಂದ್ರೆ ಇನ್ನ ಒಂದು 2-3 ವಿಷಯನ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಕ್ಟಿವ್ ಪ್ಯಾಸಿವ್ ಆಗಿರ್ಲಿ, ಇಲ್ಲ ಅಂದ್ರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಬರಬಹುದು, ಇಲ್ಲ ಅಂದ್ರೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಕ್ವೆಶನ್ಸ್ ಫ್ರಮ್ ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಫಿಗರ್ಸ್ ಆಫ್ ಸ್ಪೀಚ್, ಮೆಟಫರ್ಸು, ಸಿಮಿಲಿ, ಆ ಥರ ವರ್ಡ್ಸ್ ಕೂಡ ಆ ಥರ ವಿಷಯ ಕೂಡ ಕೇಳಬಹುದು. ಓಕೆ, ವಿತ್ ದಿಸ್ ಐ ಎಂಡ್ ಮೈ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಎಕ್ಸಾಮ್ಸ್.